ನಾವೆಲ್ಲರೂ ಜಿಯಾಲಜಿ ಕ್ಲಾಸ್ ಅಲ್ಲಿ ಅರ್ತ್ ರೌಂಡ್ ಶೇಪ್ ಆಗಿರುತ್ತೆ. ಭೂಮಿ 4 ಲೇಯರ್ ಇದೆ. ಅದು ಕ್ರಶ್, ಮ್ಯಾಂಟಿಲ್, ಔಟರ್ ಕೋರ್, ಇನ್ನರ್ ಕೋರ್ ಅಂತ ಜಿಯಾಲಜಿ ನಾವು ಕ್ಲಾಸ್ ಗಳಲ್ಲಿ ತುಂಬಾನೇ ಓದಿರ್ತೀರಿ. ಆದ್ರೆ ಅದನ್ನೆಲ್ಲ ಮರ್ತೋಗ್ರಿ. ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು 5 ಕಾನ್ಸ್ಪಿರಸಿ ಥಿಯರೀಸ್ ಅಬೌಟ್ ಅರ್ತ್. ನಮ್ಮ ಭೂಮಿ ರೌಂಡ್ ಶೇಪ್ ಅಲ್ಲಿ ಇಲ್ಲ, ಅದೇ ರೀತಿ ಭೂಮಿ ಒಳಗಡೆ ಮಣ್ಣಿಲ್ಲ ಅಂತ ತುಂಬಾ ಜನ ವಾದ ಮಾಡೋರು ಇದ್ದಾರೆ. ಅವರು ಏನೇನ್ ವಾದ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಈ ಒಂದು ವಿಡಿಯೋನ ಲಾಸ್ಟ್ ಕಂಡು ಮಿಸ್ ಮಾಡಬೇಡಿ, ಲೈಕ್ ಮಾಡಿ. ನಂಬರ್ 5, ಮಿಡ್ಲ್ ಈಸ್ಟ್ ಕಂಟ್ರಿಗೆ ಸೇರಿರುವ ಒಬ್ಬ ವ್ಯಕ್ತಿ ಒಂದು ಮೀಟಿಂಗ್ ಅಲ್ಲಿ ಲೆಟರ್ ನ ಓದ್ತಾ ಇದ್ರು. ಆಗ ಅವ್ರಿಗೆ ಒಂದು ಲೆಟರ್ ಬಂತು. ಆ ಲೆಟರ್ ಅಲ್ಲಿ ಏನಿತ್ತು ಅಂದ್ರೆ, ಈ ಒಂದು ಭೂಮಿ ತಿರುಗುತ್ತಾ, ಅದೇ ರೀತಿ ಈ ಒಂದು ಭೂಮಿ ಕಾನ್ಸ್ಟೆಂಟ್ ಆಗಿದೆಯಾ ಇಲ್ಲ ಸುತ್ತುತ್ತಾ ಅಂತ ಒಂದು ಕ್ವಶನ್ ಇತ್ತು. ಆ ಒಂದು ಕ್ವಶನ್ ನ ಓದಿದ ತಕ್ಷಣ ಆ ಲೆಟರ್ ಅಲ್ಲಿ ಕುತ್ಕೊಂಡಿರೋರು ಈ ಒಂದು ಕ್ವಶನ್ಗೆ ಇವರು ಏನ್ ಆನ್ಸರ್ ನ ಹೇಳ್ತಾರೆ ಅಂತ ತುಂಬಾ ಕಾಯ್ಕೊಂಡಿದ್ರು. ಆಗ ಈ ಒಬ್ಬ ವ್ಯಕ್ತಿ ಒಂದು ಆನ್ಸರ್ ನ ಹೇಳ್ದ. ಅದು ಏನಂದ್ರೆ, ಆಗ ಆ ವ್ಯಕ್ತಿ ಈ ಒಂದು ಲೆಟರ್ ನ ಓದಿ ಈ ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆ ಕ್ವಶನ್ ನ ಕೇಳಿದಾರೆ ಅಂತ ಹೇಳಿ ಈ ಒಂದು ಕ್ವಶನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನ ಹೇಳ್ತೀನಿ ಅಂತ ಹೇಳಿದ್ರು. ಅದು ಏನಂದ್ರೆ, ನೀವು ಇಂಡಿಯಾ ಇಂದ US ಗೆ ಫ್ಲೈಟ್ ಆಗಿ ಹೋಗ್ಬೇಕು ಅನ್ಕೊಂಡಿರ್ತೀರಾ. ಆಗ ನೀವು ಇಂಡಿಯಾದಲ್ಲಿ ಫ್ಲೈಟ್ ನ ಹತ್ತೀರಾ. ಇಂಡಿಯಾದಲ್ಲಿ ಫ್ಲೈಟ್ ನ ಹತ್ತಿ ಆ ಒಂದು ಫ್ಲೈಟ್ ನ ಸ್ಟ್ರೈಟ್ ಆಗಿ ಮೇಲೆ ಕೆತ್ಕೊಂಡು ಹೋಗಿ ಒಂದು 10 ನಿಮಿಷ ಇಲ್ಲ 20 ನಿಮಿಷ ಅಲ್ಲಿ ಸ್ಟೇಬಲ್ ಅಂತ ನಿಲ್ಸಿತ್ತು. ಅದಾದ್ಮೇಲೆ ಒಂದು 10-20 ನಿಮಿಷ ಆದ್ಮೇಲೆ ತಿರ್ಗಾ ಆ ಒಂದು ಫ್ಲೈಟ್ ನ ಅದೇ ಪ್ಲೇಸ್ ಕರೆಕ್ಟ್ ಆಗಿ ತಗೊಂಡ್ಬಂದಾಗ ತಿರ್ಗಾ ಅಲ್ಲಿ ಇಂಡಿಯಾನೇ ಇರುತ್ತೆ, ಬೇರೆ ಒಂದು ಪ್ರದೇಶ ಇರಲ್ಲ ಅಂತ ಒಬ್ಬ ವ್ಯಕ್ತಿ ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳ್ತಾನೆ. ಈ ಒಬ್ಬ ವ್ಯಕ್ತಿಯ ಪ್ರಕಾರ ಈ ಭೂಮಿ ಸುತ್ತಲ್ಲ, ಈ ಒಂದು ಫ್ಲೈಟ್ ಮೇಲೆ ಎಲ್ಲೋಗುತ್ತೋ ತಿರ್ಗಾ ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ ಅಂದ್ಮೇಲೆ ಈ ಒಂದು ಭೂಮಿ ಸುತ್ತಲ್ಲ, ಅಲ್ಲೇ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ದ. ಅದೇ ನಾನು ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನ ಕೊಡ್ತೀನಿ. ಈ ಒಂದು ಎಕ್ಸಾಂಪಲ್ ನ ಕೇಳಿದ್ಮೇಲೆ ನಿಮ್ಗೆ ಈ ಒಂದು ಥಿಯರಿ ತುಂಬಾ ರಾಂಗ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ ನೀವು ಒಂದು ಬಸ್ ಅಲ್ಲಿ 80 km/h ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಾ. ಆಗ ನೀವು ಬಸ್ ಅಲ್ಲಿ ಕುತ್ಕೊಂಡಿರುವಾಗ ನಿಮ್ ಕೈಯಲ್ಲಿ ಇರುವಂತ ಒಂದು ವಾಟರ್ ಬಾಟಲ್ ನ ಮೇಲಕ್ಕೆ ಎಸಿರಿ. ಆಗ ಆ ಒಂದು ವಾಟರ್ ಬಾಟಲ್ ಈ ಒಂದು ಬಸ್ 18 km/h ಹೋಗ್ತಾ ಇರುವಾಗ ಈ ಒಂದು ಬಾಟಲ್ ನ ನೀವು ಎಸ್ದಾಗ ಆ ಒಂದು ಬಾಟಲ್ ಹಿಂದೆ ಸೀಟ್ ಅಲ್ಲಿ ಇರೋರ್ಗೆ ಹೋಗಿ ಬೀಳ್ಬೇಕು, ಅಂದ್ರೆ ಅವ್ರ ಕೈಯಲ್ಲಿ ಹೋಗಿ ಬೀಳ್ಬೇಕು. ಆದ್ರೆ ತಿರ್ಗಾ ಆ ಒಂದು ಬಾಟಲ್ ನಿಮ್ ಕೈಗೆ ಬಂದು ಬೀಳುತ್ತೆ. ಯಾಕೆ ಅಂತ ನಿಮ್ಗೆ ಯಾರಿಗನು ಗೊತ್ತಾ? ಒಂದೇ ಒಂದು ರೀಸನ್ ಏನಂದ್ರೆ, ನಿಮ್ಗೆ ಗ್ರಾವಿಟೇಷನಲ್ ಪುಲ್, ನೀವು ಮೇಲಕ್ಕೆ ಎಸ್ದಿರೋ ಒಂದು ಬಾಟಲ್ ತಿರ್ಗಾ ಕರೆಕ್ಟ್ ಆಗಿ ನಿಮ್ ಕೈಗೆ ಬಂದು ಬೀಳುತ್ತೆ. ಅದಕ್ಕೆ ಕಾರಣ ಒಂದೇ ಒಂದು ಗ್ರಾವಿಟೇಷನಲ್ ಪುಲ್. ಆ ಒಂದು ಗ್ರಾವಿಟೇಷನಲ್ ಒಂದು ಬಾಟ್ಲ್ಗೆ ಅಲ್ಲ, ಮೇಲೆ ಎಲ್ಲೋ ಇರುವಂತ ಒಂದು ಫ್ಲೈಟ್ ಕೂಡ ಇರುತ್ತೆ, ಆ ಫ್ಲೈಟ್ ಅಲ್ಲಿ ಇರುವಂತ ಜನರು ಕೂಡ ಇರುತ್ತೆ. ಫ್ಲೈಟ್ ಭೂಮಿ ಸುತ್ತಾ ಇದೆ ಅಂದ್ರೆ ಅಲ್ಲಿರುವಂತ ಒಂದು ಫ್ಲೈಟ್ ಕೂಡ ಸುತ್ತಾ ಇದೆ ಅಂತಾನೆ ಅರ್ಥ. ಭೂಮಿ ಜೊತೆ ಕ್ಲಿಯರ್ ಆಗಿ ಅದ್ರ ಜೊತೆನೆ ತಿರುಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ನಾವು ಫ್ಲೈಟ್ ನ ಮೇಲೆ ಕೆತ್ಕೊಂಡು ತಿರ್ಗಾ ಕೆಳಗೆ ಬಂದಾಗ ಇಂಡಿಯಾನೇ ಸಿಗುತ್ತೆ, ಬೇರೆ ಒಂದು ಪ್ಲೇಸ್ ಸಿಗಲ್ಲ. ಇದೇ ಈ ಒಂದು ಕಾನ್ಸ್ಪಿರಸಿ ಥಿಯರಿ ಸುಳ್ಳು ಅಂತ ಹೇಳಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಇನ್ನೂ ಒಂದು ಕಾನ್ಸ್ಪಿರಸಿ ಥಿಯರಿ ಹೇಳಿದಾನೆ. ಅದು ಏನಂದ್ರೆ, ಫ್ಲಾಟ್ ಅರ್ತ್ ಥಿಯರಿ. ಅಂದ್ರೆ ಈ ಒಂದು ಭೂಮಿ ರೌಂಡ್ ಶೇಪ್ ಅಲ್ಲಿ ಇಲ್ಲ, ಈ ಒಂದು ಭೂಮಿ ಫ್ಲಾಟ್ ಆಗಿದೆ, ಸುತ್ತ ಒಂದು ಐಸ್ ಬರ್ಗ್ ಇದೆ ಅಂತ ಹೇಳ್ತಾನೆ. ಆಗ ಏನಾಗುತ್ತೆ, ಭೂಮಿ ಸುತ್ತ ಐಸ್ ಬರ್ಗ್ ಅಂತೆ ಐಸು ಇದೆ ಸುತ್ತನೂ, ಅದು ನೀರನ್ನೆಲ್ಲ ನಿಲ್ಸ್ಕೊಂಡಿದೆ. ಅಕಸ್ಮಾತ್ ಅದು ಕರಗೋದ್ರು ಅದ್ರ ಜೊತೆ ನೀರು ಜೊತೆ ನಾವು ಕೂಡ ಬಿದ್ದಿ ಸಾಯ್ತೀರಿ. ಈ ಗ್ರಾವಿಟೇಷನಲ್ ಪುಲ್ ಎಲ್ಲ ಸುಳ್ಳು. ಭೂಮಿ ಕೆಳಗಡೆ ದೊಡ್ಡ ಒಂದು ಮ್ಯಾಗ್ನೆಟ್ ಇದೆ, ಅದಕ್ಕೆ ನಾವೆಲ್ಲ ಭೂಮಿಗೆ ಅಂಟ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. ಈ ಒಂದು ಕಾನ್ಸ್ಪಿರಸಿ ಕೂಡ ತುಂಬಾ ದೊಡ್ಡ ತಪ್ಪು, ಸುಳ್ಳು ಅಂದ್ರೆ ಸುಳ್ಳು. ಯಾಕೆಂದ್ರೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವು ಒಂದು ಸಮುದ್ರದ ದಡದಲ್ಲಿ ನಿಂತ್ಕೊಂಡಿರಿ. ಆಗ ನಿಮ್ಗೆ ಒಂದು ಶಿಪ್ ಕಾಣಿಸುತ್ತೆ ದಡದಲ್ಲಿ. ಸ್ವಲ್ಪ ಹೊತ್ತು ಆ ಒಂದು ಶಿಪ್ ನೇ ನೋಡ್ತಾ ಇರಿ, ನಿಮ್ಗೆ ದಡದಲ್ಲಿ ಆ ಒಂದು ಶಿಪ್ ಫುಲ್ಲು ಕಾಣಿಸುತ್ತೆ. ಒಂದು 50 ಕಿಲೋಮೀಟರ್ ದೂರ ಹೋಗ್ಲಿ, ಒಂದು ಶಿಪ್ ಸ್ವಲ್ಪ ಒಳಗಡೆ ಹೋಗುತ್ತೆ, ಮುಳುಕೊಂಡಿರೋ ತರ ನಿಮ್ಗೆ ಕಾಣಿಸುತ್ತೆ. ಇನ್ನೊಂದು 50 ಕಿಲೋಮೀಟರ್ ದೂರ ಹೋಗ್ಲಿ, ಆಗ ಆ ಒಂದು ಶಿಪ್ ಟಾಪ್ ಅಲ್ಲಿ ಏನಾದ್ರು ಫ್ಲಾಗ್ ಅಷ್ಟೇ ಕಾಣಿಸುತ್ತೆ ನಿಮ್ಗೆ. ಇನ್ನೂ ಒಂದು 50 ಕಿಲೋಮೀಟರ್ ದೂರ ಹೋದ್ಮೇಲೆ ನಿಮ್ಗೆ ಆ ಒಂದು ಶಿಪ್ ಕಾಣಿಸೋದೇ ಇಲ್ಲ. ಯಾಕೆ ಅಂದ್ರೆ ನಮ್ಮ ಭೂಮಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಅದಕ್ಕೆ ಹೋಗ್ತಾ ಹೋಗ್ತಾ ಆ ಒಂದು ಶಿಪ್ ನಿಮ್ಗೆ ಕಾಣಿಸೋದೇ ಇಲ್ಲ, ಹೋಗ್ತಾ ಇರುತ್ತೆ. ಅದಕ್ಕೆ ಈಗ ಇವರೆಲ್ಲೋ ಪ್ರಕಾರ ಫ್ಲಾಟ್ ಆಗಿದ್ರು ನಿಮ್ಗೆ ಆ ಒಂದು ಶಿಪ್ ಎಷ್ಟೇ ದೂರಕ್ಕೆ ಹೋದ್ರೂ ನಿಮ್ಗೆ ಆ ಒಂದು ಶಿಪ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಫುಲ್ ಶಿಪ್ ಕಾಣಿಸ್ಬೇಕು. ಆದ್ರೆ ಇಲ್ಲಿ ಆ ರೀತಿ ಆಗಲ್ಲ. ಹೋಗ್ತಾ ಹೋಗ್ತಾ ಒಂದು ಶಿಪ್ ನ ಒಂದು ಸೈಜ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಶಿಪ್ ನಮ್ಗೆ ಕಾಣಿಸೋದೇ ಇಲ್ಲ. ಈ ಒಂದು ಎಕ್ಸಾಂಪಲ್, ಈ ಒಂದು ಥಿಯರಿ ತುಂಬಾ ದೊಡ್ಡ ತಪ್ಪು ಅಂತ ಪ್ರೂವ್ ಆಗುತ್ತೆ.
ಇನ್ನೊಂದು ಥಿಯರಿ, ಅದು ಥರ್ಡ್ ಥಿಯರಿ ಏನು ಅಂದರೆ, ಈ ಒಂದು ಥಿಯರಿ ಪ್ರಕಾರ ಅರ್ತ್ ಹಾಲೋ ಆಗಿದೆ ಅಂತ ತುಂಬ ಜನ ವಾದ ಮಾಡ್ತಾರೆ. ಅಂದರೆ ಈ ಒಂದು ಭೂಮಿ ಒಳಗಡೆ ಮಣ್ಣು ಏನೂ ಇಲ್ಲ, ಈ ಭೂಮಿ ಒಳಗಡೆ ಇನ್ನೂ ಒಂದು ಹೊಸ ಪ್ರಪಂಚ ಕೂಡ ಇದೆ ಅಂತ ತುಂಬ ಜನ ಹೇಳ್ತಾರೆ. ಈ ಒಂದು ಥಿಯರಿನ ಬೇಸ್ ಮಾಡ್ಕೊಂಡು ಒಂದು ಫಿಲಮ್ ಕೂಡ ತೆಗೆದಿದ್ರು. ಆ ಒಂದು ಫಿಲಮ್ನ ಹೆಸರು ಬಂದು ಜರ್ನಿ ಟು ದ ಸೆಂಟರ್ ಆಫ್ ದಿ ಅರ್ತ್ ಅಂತ ಒಂದು ಫಿಲಮ್. ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಆ ಒಂದು ಫಿಲಮಲ್ಲಿ ಒಂದು ಟ್ಯೂಬ್ ಮೂಲಕ ಅವರು ಸೆಂಟರ್ ಆಫ್ ದಿ ಅರ್ತ್ಗೆ ಹೋಗಿ ಅಲ್ಲಿ ಹೊಸ ಒಂದು ಪ್ರಪಂಚನೇ ಅವರು ನೋಡ್ತಾರೆ. ಅದೇ ಈ ಒಂದು ಥಿಯರಿಗೆ ಒಂದು ಎಕ್ಸಾಂಪಲ್ ಅವರು ಕೊಟ್ಟಿರೋದು. ಆದರೆ ಈ ಒಂದು ಥಿಯರಿಯಲ್ಲಿ ನಮ್ಮ ಹಿಂದೂಸ್ ಪ್ರಕಾರ ನಮಗೆ 3 ಲೋಕ ಇದೆ. ಅದು ಒಂದು ಬ್ರಹ್ಮಲೋಕ, ಒಂದು ಭೂಲೋಕ, ಇನ್ನೊಂದು ಪಾತಾಳ ಲೋಕ. ಅದೇ ರೀತಿ ನಮ್ಮಲ್ಲಿ ಕೂಡ ತುಂಬ ಜನ ನಂಬ್ತಾರೆ ಪಾತಾಳ ಲೋಕ ಇದೆ ಅಂತ. ಇಂಡಿಯನ್ ಮೈಥಾಲಜಿ ಪ್ರಕಾರ ಈ ಒಂದು ಥಿಯರಿ ತುಂಬ ಜನ ನಂಬ್ತಾರೆ, ತುಂಬ ಜನ ಇದನ್ನ ನಿಜ ಅಂತ ನಂಬ್ತಾರೆ. ಹಿಂದೂಸ್ ಅವ್ರು ಮಾತ್ರ ತುಂಬ ಜನ ನಂಬ್ತಾರೆ ನಮ್ಮಲ್ಲಿ ಪಾತಾಳ ಲೋಕ ಕೂಡ ಒಂದು ಇದೆ ಅಂತ. ಇನ್ನೂ ಒಂದು ಕಾನ್ಸ್ಪಿರಸಿ ಥಿಯರಿ ಬಂದು ಸ್ಟಾರ್ ಗೇಟ್ಸ್. ಈ ಒಂದು ಸ್ಟಾರ್ ಗೇಟ್ಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕೇವಲ 1 ಸೆಕೆಂಡ್ ಇಲ್ಲ 2 ಸೆಕೆಂಡಲ್ಲಿ ಹೋಗೋದು. ಟೈಮ್ ಟ್ರಾವೆಲ್ ಅಂದ್ರೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. 3000 BCಯಲ್ಲಿ ಎಲ್ಲ ಒಂದು ಅಡ್ವಾನ್ಸ್ ಸಿವಿಲೈಸೇಷನ್ ಇದ್ದಿತ್ತು ಮೆಸೊಪೊಟೇಮಿಯಾದಲ್ಲಿ. ಈ ಅಡ್ವಾನ್ಸ್ ಸಿವಿಲೈಸೇಷನ್ ಇತ್ತು. ಆಗ ಈ ಒಂದು ಪ್ರಕಾರ ಅವರು ಏಲಿಯನ್ಸ್ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಇತ್ತು. ಅವರು ಈ ಒಂದು ಗೇಟ್ ಅಂದ್ರೆ ಈ ಒಂದು ಟೈಮ್ ಟ್ರಾವೆಲ್ ಮಾಡೋಕೆ ಬೇಕಾಗಿರುವಂಥ ಒಂದು ಮಿಷಿನರೀಸ್ನ ಅವರು ಕೊಟ್ಟಿದ್ರು. ಅದಕ್ಕೆ ಇವರು ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ಅವರ ಒಂದು ಸಿಟೀಸ್ನ ಬಿಲ್ಡ್ ಮಾಡ್ಕೊಂಡಿದ್ದು ಅಂತ ಒಂದು ದೊಡ್ಡ ಕಾನ್ಸ್ಪಿರಸಿ ಥಿಯರಿ ಕೂಡ ಇದೆ. ಈ ಒಂದು ಕಾರಣಕ್ಕೆ ಅಮೇರಿಕಾ 2003ಯಲ್ಲಿ ಇರಾಕ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡ್ರು. ಏನಕ್ಕೆ ಅಂದರೆ ಈ ಒಂದು ಸ್ಟಾರ್ ಗೇಟ್ಸ್ ಅವ್ರ ಹತ್ರ ಇದೆ ಅಂತ ತಿಳ್ಕೊಂಡು ಅಮೇರಿಕಾ ಈ ಒಂದು ಇರಾಕ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡ್ರು. ಫ್ರೆಂಡ್ಸ್, ಇದು ತುಂಬ ದೊಡ್ಡ ಕತೆ. ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳೋಣ. ಇದು ತುಂಬ ದೊಡ್ಡ ಕತೆ ಆಗೋಗುತ್ತೆ. ನಂಬರ್ 1, ಇದನ್ನ ನೀವು ಕೇಳೋದು ತುಂಬ ನಗ್ತೀರಾ. ಯಾಕೆಂದ್ರೆ ಪಿರಮಿಡ್ಸ್ನ ಏಲಿಯನ್ಸ್ ಕಟ್ಟಿಸಿದ್ರು ಅಂತ. ಅವರು ಆಗಿದ್ದಂಥ ಡೈನೋಸರ್ಸ್ ಅದರ ಒಂದು ಸಹಾಯದಿಂದ ಈ ಒಂದು ಪಿರಮಿಡ್ಸ್ನ ಕಟ್ಟಿಸಿದ್ರು ಅಂತ ತುಂಬಾ ಜನ ವಾದ ಮಾಡೋರು ಇದ್ದಾರೆ. ಏನಂದ್ರೆ ಈ ಒಂದು ಪಿರಮಿಡ್ಸ್ನ ಕಟ್ಟಕ್ಕೆ ಆಗಿದ್ದಂಥ ಏಲಿಯನ್ಸ್ ಬಂದು ಆಗಿದ್ದಂಥ ಕೆಲವೊಂದು ಡೈನೋಸರ್ಸ್ ಏನಂತಾರೋ ಅದರ ಒಂದು ಹೆಲ್ಪಿಂದ ಈ ಒಂದು ಪಿರಮಿಡ್ಸ್ನ ಕಟ್ಟಿಸಿದ್ರು ಅಂತ ತುಂಬಾ ಜನ ವಾದ ಮಾಡೋರು ಇದ್ದಾರೆ. ಇದನ್ನ ಕೇಳ್ತಾ ಇದ್ರೋನೆ ನಗು ಬರುತ್ತೆ. ಅದಾದ್ಮೇಲೆ ಈ ಒಂದು ಪಿರಮಿಡ್ಸ್ ಎಲ್ಲ ಕಟ್ಟಿಸಾದ್ಮೇಲೆ ಅವರು ಮತ್ತೆ ಅಲ್ಲಿಗೆ ಸ್ಪೇಸ್ಗೆ ಹೋಗಿ ಅಲ್ಲಿಂದ ಒಂದು ಆಸ್ಟ್ರಾಯ್ಡ್ ನ ಬೀಳೋ ತರ ಮಾಡಿ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಆಸ್ಟ್ರಾಯ್ಡ್ ನ ಬೀಳಿಸಿ ಈ ಒಂದು ಡೈನೋಸರ್ಸ್ನೆಲ್ಲ ಸಾಯಿಸಿದ್ರು ಅಂತ ತುಂಬಾ ಜನ ವಾದ ಮಾಡೋರು ಇದ್ದಾರೆ. ಆ ಒಂದು ಆಸ್ಟ್ರಾಯ್ಡ್ ಬಿತ್ತು ಅಂದ್ಮೇಲೆ ಅಲ್ಲಿರುವಂತ ಡೈನೋಸರ್ಸ್ ಜೊತೆ ಆ ಒಂದು ಪಿರಮಿಡ್ಸ್ ಕೂಡ ನಾಶ ಆಗ್ಬೇಕಾಗಿತ್ತು. ಅದೇ ಡೈನೋಸರ್ಸ್ ಮಾತ್ರ ನಾಶ ಆಯ್ತು. ಈ ಒಂದು ಪಿರಮಿಡ್ಸ್ ಮಾತ್ರ ನಾಶ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ತುಂಬಾ ಜನಕ್ಕೆ ಎಕ್ಸಾಂಪಲ್ಸ್ ಇದೆ. ಯಾರೊಬ್ಬರ ಹತ್ರನು ಪ್ರೂಫ್ಸ್ ಇಲ್ಲ. ಎಲ್ಲಾರ ಹತ್ರನು ಜಸ್ಟ್ ಒಂದು ವಾದ ಪ್ರತಿವಾದ ಇದು ಇದೆ ಹಿಂಗಾಗಿರ್ಬೋದು ಅನ್ನೋರೇ ಇದ್ದಾರೆ ತಪ್ಪ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಒಂದ್ಲೆ ಒಂದು ಪ್ರೂಫ್ಸ್ ನ ಕೊಟ್ಟು ನಿಜ ಅಂತ ನಂಬ್ಸಕ್ಕೆ ಒಬ್ರು ಕೂಡ ಇಲ್ಲ. ಇವರೆಲ್ಲ ತುಂಬಾ ಬುದ್ಧಿಜೀವಿಗಳು. ಈಗೀಗ ನಮ್ಮಲ್ಲಿ ಕೂಡ ತುಂಬಾ ಜನ ನಾವು ನೋಡ್ತಾ ಇರ್ತೀವಿ ತುಂಬಾ ಬುದ್ಧಿಜೀವಿಗಳನ್ನ. ಅಂಥವ್ರು ಹಾಗೆ ಈ ಒಂದು ಕಾನ್ಸ್ಪಿರಸಿ ಥಿಯರೀಸ್ನ ಹುಟ್ಟಾಕಿದ್ದಾರೆ. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.